ಇಷ್ಟಪಡ್ತೀನಿ. ಬಂಧುಗಳೇ, ಏನು ಇವತ್ತು ಪ್ರದೀಪ್ ಈಶ್ವರನ್ನ ಸೋತೋಗಿರ್ತಕ್ಕಂಥ ಒಂದು ನಿನಗೆ ಯಾವುದು ಅದೃಷ್ಟ ಇತ್ತು ಸಂಸತ್ ಸದಸ್ಯನಾಗಿದೆಯಾ, ಇನ್ನೇನು ಇಲ್ಲಿ ಶಿಷ್ಯಕ್ಕಾಗಲ್ಲ. ನೀನು ಕೇಂದ್ರದಿಂದ ಅನುದಾನ ತಂದು ಏನ್ ಬೇಕಾದ್ರೂ ಮಾಡಪ್ಪ, ನಾವು ಬೇಡ ಅಂತ ಹೇಳೋಣ. ನೀನು ಯಾರಾದ್ರೂ ಅಡ್ಡ ಬಂದಿದೀವಾ? ಯಾರು ಅಡ್ಡ ಬಂದಿಲ್ಲ. ಇವತ್ತೇನು ನನ್ನ ನಗರಸಭೆ ಚುನಾವಣೆ ನಡೀತು, ಆ ನಗರಸಭಾ ಚುನಾವಣೆ ಮಾಡಬೇಕಾಗಿದ್ದರೆ ನೀನು ಬಿಜೆಪಿಗೆ ಹೋಗ್ಬೇಕಾಗಿದ್ರೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಹೋದಲ್ಲ. ಹಾಗೆ 6 ಜನ ಕಾಂಗ್ರೆಸ್ ನಗರಸಭಾ ಸದಸ್ಯರನ್ನು ರಾಜೀನಾಮೆ ಕೊಡಿಸಿ ನೀನು ನಿಮ್ ಕಡೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನ ಯಾಕೆ ಮಾಡಲಿಲ್ಲ? ಅದು ತಪ್ಪಲ್ವಾ? ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ಬಾಯಿ ಇದೆ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾತಾಡ್ತೀರಾ? ಇವತ್ತು ಏನು ಈಗ ತಾನೇ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕೇಶವರೆಡ್ಡಿ ಆಗಿ ಆಂಜನಪ್ಪನವರ ಆದಿಯಾಗಿ ಹೇಳಿದ್ರು ಅವರನ್ನ 2 ತಿಂಗಳೊಳಗೆ ಅನರ್ಹರು ಮಾಡಿಸ್ತೀವಿ ಅಂತ. ಅವ್ರ ಅನರ್ಹರು ಮಾಡಿದಾಗ ಇನ್ನು ಅಧ್ಯಕ್ಷ ಅಂತ ಸಂಬೋಧನೆ ಮಾಡಿದ್ರೆ ಇಲ್ಲಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೇನ್ರಿ ಆ ಮನುಷ್ಯನಿಗೆ ಅಧ್ಯಕ್ಷನಾಗೋದಿಕ್ಕೆ? ಇನ್ನೂ ಪ್ರಮಾಣ ಪತ್ರ ಕೊಟ್ಟಿಲ್ಲ. ಆತನಿಗೆ ಇನ್ನೂ ಅಧ್ಯಕ್ಷನಲ್ಲ, ಅಧ್ಯಕ್ಷನಾಗಿ ಆಯ್ಕೆ ಆಗಿ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ. ಇದನ್ನ ದಯವಿಟ್ಟು ಅವರು ಅರ್ಥ ಮಾಡ್ಕೋಬೇಕು. ಆದ್ರಿಂದ ಬಂಧುಗಳೇ, ಇನ್ನೊಂದು ಕೇವಲವಾಗಿ ಇನ್ನೊಂದು ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥದ್ದು ಕೂಡುದು. ನಂಬಿಕೆ ದ್ರೋಹ ಮಾಡ್ತಕ್ಕಂಥ ವ್ಯಕ್ತಿ ನೀನು ಬಿಜೆಪಿಗೆ ಬಂದಂತಹ ಸಂದರ್ಭದಲ್ಲಿ ನಾನು ನಮ್ಮ ಸಂಸತ್ ಸದಸ್ಯರಾಗಿರ್ತಕ್ಕಂಥ PC ಮೋಹನ್ ರಾವ್ರ ಆದಿಯಾಗಿ ಪ್ರತಿ ಮನೆಗೆ ಪ್ರತಿ ಹಳ್ಳಿಗೆ ನಾವು ಭೇಟಿ ಕೊಟ್ಟು ನೀವು ನೋಡಿದ್ದೀರಾ. ನಾವು ನಿನ್ನನ್ನ ಆವತ್ತು ಶಾಸಕರಾಗಿ ಆಯ್ಕೆ ಮಾಡಿದ್ವಲ್ಲ, ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ನೀನು ಸಚಿವನೂ ಆದ್ನಲ್ಲ. ನನ್ನದು ಒಂದೇ ಒಂದು ಸಣ್ಣ ಕೆಲಸ ನಿಮ್ಮ ಹತ್ರ ಇಟ್ಟೆ. ಮನುಷ್ಯರು ಯಾರಾದರೂ ಅನ್ನ ತಿಂತಕ್ಕಂಥವ್ರು ಇದ್ದಾರೆ ಅಂದ್ರೆ ಬಹುಶಃ ನಮಗೇನಾದ್ರೂ ಒಳ್ಳೇದು ಮಾಡಿದ್ರೆ ಆ ಮನುಷ್ಯನಿಗೆ ಒಳ್ಳೇದು ಮಾಡೋದಿಕ್ಕೆ ನಾವು ಬಯಸ್ತೀವಿ. ನನ್ನ ಅಳಿಯ MBBS MD ಮಾಡಿದ್ದ ಇದೇ VTU ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿಯಲ್ಲಿ ನೀವು ಇಂಟರ್ವ್ಯೂ ಕರೆದಿದ್ರಿ. ನನ್ನ ಅಳಿಯ ಬಂದು ಸೈಕಾಲಜಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದ. ಅಪ್ಲಿಕೇಶನ್ ಹಾಕೊಂಡಿದ್ದು ಅದರಲ್ಲಿ ಎಕ್ಸಾಮ್ ಮಾಡಿದಾಗ 4 ಜನ ಮಾತ್ರ ಉತ್ತೀರ್ಣರಾಗಿದ್ರು. ಅದರಲ್ಲಿ 4 ಜನರಲ್ಲಿ ನನ್ನ ಅಳಿಯನು ಉತ್ತೀರ್ಣ ಆಗಿದ್ದ. ನಾನು ಇವರಿಗೆ ಮೆಡಿಕಲ್ ಕಾಲೇಜಲ್ಲಿ ಒಂದು ಸೀಟ್ ಕೊಡಿಸಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಹಾಗೆಲ್ಲ ಮಾತಾಡ್ಬಾರ್ದಪ್ಪ, ಅದಕ್ಕೆ ಒಂದು ಕಂಪ್ನಿ ಇದೆ ಅದು ಮಾಡ್ತದೆ ಅಂತ ಹೇಳಿ ನೀವು ಒಳಗೆ ಏನೇನು ಆಸೆ ಆಕಾಂಕ್ಷೆಗಳನ್ನೆಲ್ಲ ಪಡ್ಕೊಂಡು ನೀವು ಯಾರಿಗೆ ಮಾಡಿದ್ರಿ ಅಂತಕ್ಕಂಥದ್ದು ನನಗೆ ಗೊತ್ತಿದೆ. ನನಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅನ್ನೋದಾದರೆ ಡಾಕ್ಟರ್ ಕೆ ಸುಧಾಕರ್ ಅಂತ ಹೇಳ್ಬಿಟ್ಟು ಘಂಟಾಘೋಷವಾಗಿ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಮನುಷ್ಯನಿಗೆ ಮನುಷ್ಯತ್ವ ಇರಬೇಕು. ಇವತ್ತು ಆತನ ಜೊತೆಯಲ್ಲಿ ಹೋಗಿರ್ತಕ್ಕಂಥ ನಮ್ಮ ಜನಾಂಗದವರು ಕೆಲವರು ಇದ್ದಾರೆ, ದುರೀಣರು. ಪಾಪ ಬಹಳ ಒಳ್ಳೆ ವ್ಯಕ್ತಿಗಳು. ಇದುವರೆಗೆ ಅವ್ರ ಬಗ್ಗೆ ಸುಮಾರು ಜನ ಗುಣಗಾನ ಮಾಡಿದ್ರು. ಆ ಗುಣಗಾನ ಮತ್ತೆ ನಾನು ಮಾಡೋದಿಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಒಳ್ಳೆ ವ್ಯಕ್ತಿಗಳು, ತುಂಬಾ ಅರ್ಹ ಅಭ್ಯರ್ಥಿಗಳು ಇವತ್ತು ನಮ್ಮ ಜನರಿಗೆ ಟೋಪಿ ಹಾಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ಮನುಷ್ಯನಿಗೆ ಒಂದು ಜಾತಿ, ಒಂದು ವ್ಯಕ್ತಿ, ಒಂದು ಮನುಷ್ಯ ಅಂತ ಹೇಳ್ಬೇಳೆ ಅವರಿಗೆ ಆ ನರನಾಡಿಗಳಲ್ಲಿ ರಕ್ತಗಳಲ್ಲಿ ಇರ್ತದೆ, ರಕ್ತ ಕಣಗಳಲ್ಲಿ ನಮ್ಮ ಮನುಷ್ಯ ನನ್ನವನು ಅಂತಕ್ಕಂಥದ್ದು ಬರ್ತದೆ. ಇವತ್ತೇನು ಆತನ ಜೊತೆಯಲ್ಲಿದ್ದಾರೆ ಅವ್ರಿಗೆ ಯಾರಿಗೂ ಆ ಇಲ್ವೇ ಇಲ್ಲ. ಇವತ್ತು DNPK ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಫಸ್ಟ್ ನಿಮ್ಮದು ಚೆಕ್ ಮಾಡ್ಕೊಳ್ರಿ. ಬೇರೆಯವ್ರ ಬಗ್ಗೆ ಯಾಕ್ರೆ ನೀವು ಮಾತಾಡ್ತೀರ ಕೇವಲವಾಗಿ? ಪ್ರದೀಪ್ ಈಶ್ವರ್ ಇವತ್ತು ಒಬ್ಬ ಗುರುಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಆದ್ರಿಂದ ಎಷ್ಟೋ ಜನ ಪ್ರಯೋಜನ ಹೊಂದಿ
ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ 10 ಅಮ್ಮ ಆಂಬುಲೆನ್ಸ್ಗಳನ್ನ ಬಿಟ್ಟು ಇವತ್ತು ಈ ಚಿಕ್ಕಬಳ್ಳಾಪುರ ಜನರಿಗೆ ಚಿಕಿತ್ಸೆಗಾಗಿ ಆತ ಮನಸ್ಸು ಮಿಡಿಯುತ್ತಿದೆ. ಇವತ್ತು ಅನಾಥಿಗಳಾಗಿರ್ತಕ್ಕಂಥ ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ತಬ್ಬಲಿ ಮಕ್ಕಳುಗಳನ್ನ ಎಷ್ಟೋ ಜನರನ್ನ ದತ್ತು ತೆಗೆದುಕೊಂಡು ಇವತ್ತು ಅವ್ರನ್ನ ವಿದ್ಯಾರ್ಜನೆ ಮಾಡಿಸಿ ಅವ್ರನ್ನ ಒಂದು ಪ್ರಗತಿ ಪಥದತ್ತ ಒಬ್ಬ ಡಾಕ್ಟರ್ ಆಗಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಅಂತ ಕೆಲಸ ಏನಾದ್ರೂ ನೀನು ಮಾಡಿದ್ರೆ ಬೆರಳು ಮುಡ್ಚು ನೋಡೋಣ. ಅದು ಬಿಟ್ಬಿಟ್ಟು ಕೇವಲವಾಗಿ ಮಾತಾಡಬೇಡ್ರಿ. ಇನ್ನೊಂದು, ಅವಾಗಲೇ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಹೇಳಿದ್ರು, ನೀನು 10 ವರ್ಷಗಳ ಹಿಂದೆ ಹೇಗಿದ್ದೆ. ಅಲ್ಲ ರೀ, ಚಾಮರಾಜನಗರದಲ್ಲಿ ಆಕ್ಸಿಜನ್ ಇಲ್ದಿರ 10 ಜನ ಪ್ರಾಣ ಕಳ್ಕೊಂಡ್ರಿ. ನೀವೆಲ್ಲ ಬರೆದ್ರಿ ಅದನ್ನ. ಇವತ್ತು ಪತ್ರಿಕಾ ಮಿತ್ರರು ಇದನ್ನೆಲ್ಲ ಕೇಳಿಸ್ಕೋಬೇಕು. ಡೂಪ್ಲಿಕೇಟ್ ಮಾತುಗಳಿಗೆ ಅವಕಾಶ ಕೊಡಬೇಡಿ. ಅವತ್ತು 10 ಜನ ಪ್ರಾಣ ಹೋದಾಗ ನಂದಲ್ಲ ಅದು ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಒಬ್ಬ ಹೆಲ್ತ್ ಮಿನಿಸ್ಟರ್ ನೀನು ಆವತ್ತು ಮಾತಾಡಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಎಲ್ಲ ಪೇಪರ್ಗಳಲ್ಲೂ ಸಹ ಇದನ್ನು ಓದಿರ್ತಕ್ಕಂಥವ್ರು ನಾವು ಆಗಿದ್ದೀವಿ. ಇವತ್ತು ಈ ಜನರು ಸಾಯ್ಬೇಕಾಗಿದ್ರೆ ಏನು ಅಂತಕ್ಕಂಥದ್ದು, ಒಬ್ಬ ಕಿಟ್ಟು 1,000 ರೂಪಾಯಿ ಕಿಟ್ಗೆ 10,000 ರೂಪಾಯಿ ದುಡ್ಡು ಕೊಟ್ಟು ತಗೊಂಬಂದ್ರಲ್ರಿ. ಇವತ್ತು ಅದು ನಡೀತಾ ಇದೆ. ಫಸ್ಟ್ ರಿಪೋರ್ಟು ಪುನಃ ಎಂಬತಕ್ಕಂಥ ಒಬ್ಬ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ. ಸೆಕೆಂಡ್ ರಿಪೋರ್ಟು ಈ ಹತ್ತಿರದಲ್ಲೇ ಬರ್ತದೆ. ಮಾನ್ಯ ಸಿದ್ದರಾಮಯ್ಯನವರು ಚಿಕ್ಕಬಳ್ಳಾಪುರಕ್ಕೆ ಚುನಾವಣಾ ಪ್ರಚಾರಕ್ಕಾಗಿ ಬಂದಿರತಕ್ಕಂಥ